ಮಾಡಬೇಕಾಗುವುದು ಹೇಗೆ? ಒಂದನೇದು ಕಾಯಕ ಶ್ರಮ, ಎರಡನೇದು ವಾಚಕ ಸ್ತುತಿ, ಮೂರನೇದು ಮಾನಸಿಕ ಜಪಧ್ಯಾನ. ಒಂದನೇದು ಕಾಯಕ ಶ್ರಮ ಅಂದರೆ ಭಗವನಿಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡೋದು. ಅಂದರೆ ಯಾವುದೇ ದೇವರನ್ನ ಪೂಜೆ ಮಾಡಬೇಕಂದ್ರೆ ಸತ್ಯನಾರಾಯಣ ಪೂಜೆ ಆಗಲಿ, ಲಕ್ಷ್ಮೀ ಪೂಜೆ ಆಗಲಿ, ಮನೆ ದೇವರನ್ನು ಪೂಜೆ ಮಾಡಬೇಕಂದ್ರೆ ಮನೆಯನ್ನು ಶುಚಿಗೊಳಿಸ್ಕೊಂಡು ದೇವ್ರ ಮನೆಯ ಫೋಟೋವನ್ನು ದೇವ್ರ ಫೋಟೋ ಆಗಲಿ ಅಥವಾ ವಿಗ್ರಹ ಆಗಲಿ ಅದನ್ನು ಕ್ಲೀನಾಗಿ ಸ್ವಚ್ಛಗೊಳಿಸಿ ಇಟ್ಟು ಕುಂಕುಮ ಅರಿಶಿನ ಇಟ್ಟು ಕುಂಕುಮ ಅಲಂಕಾರ ಕೊಟ್ಟು ಅಲಂಕಾರ ಪ್ರಿಯ ದೇವರು, ಅಲಂಕಾರ ಇಟ್ಟು ಅಲಂಕಾರದಿಂದ ಆತನನ್ನು ಇಟ್ಟಾಗ ಅದೆಲ್ಲ ಕಾಯಕ, ನಮ್ಮ ಕೆಲಸಗಳು ತಾನೆ, ಅದೆಲ್ಲ ನಮ್ಮ ಕೆಲಸ. ಆ ಕಾಯಕ ಯಾವುದೇ ಒಂದು ಪೂಜೆ ಮಾಡಿದ್ರು ಅಷ್ಟು ಇಷ್ಟು ಶ್ರಮ ಪಡಬೇಕಾಗುತ್ತೆ, ಎಲ್ಲನೂ ತರಬೇಕಾಗುತ್ತೆ, ಅದಕ್ಕೆ ಜೋಡಿಸ್ಬೇಕಾಗುತ್ತೆ, ಅದೆಲ್ಲ ಅದು ಒಂದು ಸೇವೆ. ಎರಡನೇದಾಗಿ ನಮ್ಮ ವಾಚಕ ಸ್ಥಿತಿ ಅಂದರೆ ನಮ್ಮ ಬಾಯಿಗೆ ಉಚ್ಚಾರಣೆ ಮಾಡೋದು. ಶರೀರದಿಂದ ಮಾತ್ರ ಸೇವೆ ಮಾಡೋದು ಸಾಲದು. ಅಂದರೆ ಶರೀರದಿಂದ ಶ್ರಮ ಅಂದರೆ ಕಾಯಕ ಶ್ರಮ, ಅದೇ ಸಾಲದು. ಭಗವಂತನನ್ನು ಸ್ತುತಿ ಮಾಡಬೇಕು, ಗುಣಗಾನ ಮಾಡುವುದು, ನಾಮಾವಳಿ ಹೇಳುವುದು, ಭಜನೆ ಮಾಡುವುದು, ಒಂದೇ ನಾಮ ಮತ್ತೆ ಮತ್ತೆ ಹೇಳ್ತಿರೋದು, ನಮ್ಮ ಯತೀಶ ಹೇಳ್ಕೊಡ್ತಾರಲ್ಲ ಆ ಥರ ಮತ್ತೆ ಮತ್ತೆ ಹೇಳ್ತಿರೋದು. ಆಗ ನಮ್ಮ ಮನಸ್ಸು ಏಕಾಗ್ರತೆ ಹೋಗುತ್ತದೆ, ಭಗವಂತನಲ್ಲಿ ಪ್ರೇಮ ಜಾಗೃತವಾಗುತ್ತದೆ. ಆವಾಗ ನಾಮಾವಳಿ ಸಂಕೀರ್ತನೆಗಳನ್ನು ರಾಗದಿಂದ ಹಾಡಿದಾಗ ದೇವರಿಗೆ ಸಂತೃಪ್ತಿ ಆಗುತ್ತೆ, ನಮ್ಮ ಮನಸ್ಸು ಸಹ ಒಂದು ರೀತಿಯ ಉಲ್ಲಾಸ ಬರುತ್ತೆ. ಭಜನೆಯಿಂದ ನಮ್ಮಲ್ಲಿ ದೈವಿ ಶಕ್ತಿ ತುಂಬುತ್ತದೆ. ಮಾಡುತ್ತಾ ಮಾಡುತ್ತಾ ದೈವತ್ವದ ಭಾವನೆಗಳು ಆವಾಗ ನಮ್ಮಲ್ಲಿ ಹುಟ್ಟುತ್ತೆ. ಮತ್ತು ಇನ್ನೊಂದು ಮಾನಸಿಕ ಜಪ, ಅದಾದಮೇಲೆ ಮೂರನೇದು ಮಾನಸಿಕ ಜಪ ಮತ್ತು ಧ್ಯಾನ. ಇದು ಶರೀರ ಸೇವೆ ಮಾಡಿದ್ದಾಯಿತು, ನಾಮ ಗುಣಗಾನ ಮಾಡಿದ್ದಾಯಿತು. ಅದರ ನಂತರ ಮನಸ್ಸಿಂದ ಧ್ಯಾನ ಮಾಡಬೇಕು. ಮನಸ್ಸಿಂದ ನಾವು ಜಪದಾನ ಮಾಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ಪ್ರಯತ್ನ ಮಾಡುತ್ತಾ ಪ್ರಯತ್ನದಲ್ಲಿ ಫಲವನ್ನು ಕಂಡುಕೊಳ್ತೇವೆ. ಪ್ರಯತ್ನ ಮಾಡ್ತಾನೇ ಇರಬೇಕು. ಆದರೆ ಅದರ ಫಲ ನಾವು ಕಂಡ್ಕೋಬೇಕು ಅಂದರೆ ಅದನ್ನು ನಾಮವನ್ನು ಸ್ಮರಣೆ ಮಾಡ್ತಾನೆ ಕೆಲಸ ಮಾಡ್ಕೊಳ್ಳೋದು, ಅದು ಮಾಡೋದು. ಬೇರೆ ಹತ್ರ ಮಾತಾಡಬೇಕಾದ್ರೂ ನಮ್ಮ ಮನಸ್ಸಲ್ಲಿ ದೇವರು ಇರಬೇಕು ಅಂತ. ಇದು ಸುಲಭವಲ್ಲ, ಅದು ಕಷ್ಟನೇ. ಇದು ನಿಜವಾಗ್ಲೂ ಕಷ್ಟನೇ, ಮಾಡೋದು ಕಷ್ಟನೇ. ಯಾರಾದರೂ ಮಾತು ಸಿಕ್ಬಿಟ್ಟು ನಾವು ಮಾತಾಡ್ಕೋತೀವಿ, ದೇವ್ರನ್ನ ಮಾತು ಬಿಡ್ತೀವಿ. ಎಷ್ಟು ವರ್ಷಗಳಾದರೂ ಬಿಡದೆ ಪ್ರಯತ್ನ ಮಾಡ್ತಾನೇ ಇರಬೇಕು. ಆಮೇಲೆ ನಂತರ ಸುಲಭ ಸಾಧ್ಯವಾಗುತ್ತದೆ ಎಂದು ಹೇಳಬಹುದು. ನಂತರ ಬರ್ತಾ ಅದು ವರ್ಷಾನುಗಟ್ಟಲೆ ಕೆಲವ್ರಿಗಾಗುತ್ತೆ, ಕೆಲವ್ರು ನಮ್ಮಂಥವ್ರಿಗೆ ಇಲ್ಲ, ಆಗಲ್ಲ. ಅದನ್ನು ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು. ಈ ಮೂರು ಸೇವೆಯನ್ನು ಮಾಡ್ತಿದ್ದರೆ ಮಾನಸಿಕ ಜಪ ಧ್ಯಾನ ಸುಲಭವಾಗುತ್ತದೆ.